ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ಯಸೃಜ್ಯ ಶಕ್ತಿ ಮೂರುಧೋಚ್ಛ್ವಸಯನ್ ಸ್ವಶಕ್ತಿಯ ಪುಂಸೋ ಭ್ರಮಾದಿ ದಿವಿಧಾವತಿ ಭೂತಭೇದಃ ಕಾಲಾಖ್ಯಯ ಗುಣಮಯಂ ಕ್ರತುಭಿರ್ವಿತನ್ವಂಸ್ತಸ್ಮೈ ಬಲಿಂ ಹರತ ವತ್ಸರ ಪಂಚಕಾಯ. ಅನುವಾದ: ಹೇ ವಿದುರನೇ, ಸೂರ್ಯನು ತನ್ನ ಅಪರಿಮಿತ ಶಾಖ ಮತ್ತು ಪ್ರಕಾಶದಿಂದ ಸಕಲ ಜೀವಿಗಳನ್ನು ಸಚೇತನಗೊಳಿಸುತ್ತಾನೆ. ಈ ಭೌತಿಕ ವ್ಯಾಮೋಹದ ಬಂಧನದಿಂದ ಸಕಲ ಜೀವಿಗಳನ್ನು ಬಿಡುಗಡೆ ಮಾಡಲು ಅವರ ಆಯಸ್ಸನ್ನು ಕುಗ್ಗಿಸುತ್ತಾನೆ ಹಾಗೂ ಸ್ವರ್ಗಾರೋಹಣದ ಪಥವನ್ನು ವಿಸ್ತರಿಸುತ್ತಾನೆ. ಹೀಗೆ ಆತ ಬಹು ವೇಗವಾಗಿ ಆಕಾಶದಲ್ಲಿ ಚಲಿಸುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬನೂ 5 ವರ್ಷಕ್ಕೊಮ್ಮೆ ಸೂರ್ಯನಿಗೆ ಸಕಲ ಪೂಜಾ ದ್ರವ್ಯಗಳಿಂದ ಗೌರವ ಸಲ್ಲಿಸಬೇಕು. ಶ್ಲೋಕ 16. ವಿದುರ ಉವಾಚ: ಪಿತೃದೇವ ಮನುಷ್ಯಾಣಾಮಾಯು ಪರಮಿದಂ ಸ್ಮೃತಂ ಪರೇಶಾಂ ಗತಿಮಾಚಕ್ಷ್ಯ ಯೇ ಸ್ಯು ಕಲ್ಪಾದ್ ಬಹಿರ್ವಿದಃ. ವಿದುರನು ಹೇಳಿದನು, ಈಗ ನನಗೆ ಪಿತೃಲೋಕ, ಸ್ವರ್ಗಲೋಕ ಹಾಗೂ ಮಾನವಲೋಕ ನಿವಾಸಿಗಳ ಆಯಸ್ಸು ತಿಳಿದಿದೆ. ಈಗ ಕಲ್ಪ ವ್ಯಾಪ್ತಿಗೆ ಮೀರಿದ ಮಹಾನ್ ಬುದ್ಧಿವಂತರ ಆಯಸ್ಸಿನ ಬಗ್ಗೆ ದಯವಿಟ್ಟು ತಿಳಿಸಿ. ಶ್ಲೋಕ 17. ಭಗವಾನ್ ವೇದಕಾಲಸ್ಯ ಗತಿಂ ಭಗವತೋ ನನು ವಿಶ್ವಂ ವಿಚಕ್ಷತೆ ಧೀರ ಯೋಗರಾಧ್ಯೇನ ಚಕ್ಷುಷಾ. ಅನುವಾದ: ಹೇ ಆಧ್ಯಾತ್ಮ ಶಕ್ತಿ ಸಂಪನ್ನರೇ, ನೀವು ನಿರಂತರ ಕಾಲದ ಚಲನೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. ಅದು ದೇವೋತ್ತಮ ಪರಮಪುರುಷನ ನಿಯಂತ್ರಕ ರೂಪ. ನೀವು ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯಾದುದರಿಂದ ಯೋಗ ದೃಷ್ಟಿಯ ಶಕ್ತಿಯಿಂದ ನೀವು ಪ್ರತಿಯೊಂದನ್ನು ಕಾಣಬಹುದು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಸೂರ್ಯ, ಚಂದ್ರ, ನಕ್ಷತ್ರಗಳು, ಜ್ಯೋತಿರ್ನಿಕಾಯಗಳ ಕಕ್ಷೆಗಳಿಗೆ ಬೇರೆ ಬೇರೆ 5 ಹೆಸರುಗಳಿದೆ. ಮತ್ತೆ ಪ್ರತಿಯೊಂದು ಕೂಡ ತನ್ನದೇ ಆದಂತಹ ಒಂದು ಸಂವತ್ಸರವನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಹೇ ವಿದುರನೇ, ಸೂರ್ಯ ತನ್ನ ಅಪರಿಮಿತವಾದಂತಹ ಶಾಖ ಅಂತಂದ್ರೆ ಅದಕ್ಕೊಂದು ಪರಿಮಿತಿನೇ ಇಲ್ಲ, ಅಷ್ಟು ಶಾಖ ಇದೆ ಅದರಲ್ಲಿ, ಮತ್ತೆ ಪ್ರಕಾಶ. ಅದರಿಂದ ಏನು ಮಾಡುತ್ತೆ? ಎಲ್ಲ ಜೀವಿಗಳನ್ನು ಕೂಡ ಅದು ಸಚೇತನಗೊಳಿಸ್ತಾನೆ. ಯಾರು? ಸೂರ್ಯ. ಈ ಭೌತಿಕ ವ್ಯಾಮೋಹದ ಬಂಧನದಿಂದ ಎಲ್ಲ ಜೀವಿಗಳನ್ನು ಕೂಡ ಬಿಡುಗಡೆ ಮಾಡೋದಕ್ಕೋಸ್ಕರ ಅವನು ಆಯಸ್ಸನ್ನು ಕುಗ್ಗಿಸ್ತಾನೆ, ಇನ್ನು ಕಡಿಮೆ ಮಾಡ್ತಾನೆ. ಬೇಗ ಅವರು ಈ ಒಂದು ಭೌತಿಕ ಬಂಧನದಿಂದ ಬಿಡುಗಡೆ ಆಗಲಿ ಅಂತ, ಮತ್ತೆ ಸ್ವರ್ಗಾರೋಹಣದ ಪಥವನ್ನು ಅವನು ವಿಸ್ತರಣೆ ಮಾಡ್ತಾನೆ. ಇಲ್ಲಿ ಆಯಸ್ಸನ್ನು ಕಡಿಮೆ ಮಾಡಿ ಸ್ವರ್ಗದ ಆಯಸ್ಸನ್ನು ಹೆಚ್ಚು ಮಾಡುತ್ತಾನೆ. ಹೀಗೆ ಅವನು ಬಹಳ ವೇಗವಾಗಿ ಆಕಾಶದಲ್ಲಿ ಚಲಿಸ್ತಾ ಇರ್ತಾನೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಕೂಡ 5 ವರ್ಷಗಳಿಗೆ ಒಂದು ಸರಿಯಾದರೂ ಸೂರ್ಯನಿಗೆ ಸಕಲ ಪೂಜಾ ದ್ರವ್ಯಗಳಿಂದ ಪೂಜೆಗೆ ಬೇಕಾಗಿರುವಂತಹ ಮಂಗಳಕರವಾದಂತಹ ಏನೇನು ಸಾಮಗ್ರಿಗಳಿದೆಯೋ ಅದರಿಂದ ಗೌರವವನ್ನು ಸಲ್ಲಿಸಬೇಕು ಅಂತಂದ್ಬಿಟ್ಟು ಶ್ರೀಮದ್ ಭಾಗವತದಲ್ಲಿ ಸ್ವಯಂ ಹೇಳ್ತಾ ಇದ್ದಾರೆ. ಸೊ ಅದರಿಂದನೇ ನಾವು ಕೂಡ ಆ ಸೂರ್ಯನಿಗೆ ಪೂಜೆಯನ್ನ ನಾವು ಸಮರ್ಪಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೋಬೇಕು. ಇನ್ನು ಮುಂದಿನ ಶ್ಲೋಕದಲ್ಲಿ ವಿದುರರು ಹೇಳ್ತಾರೆ, ನನಗೀಗ ಪಿತೃಲೋಕ, ಸ್ವರ್ಗಲೋಕ ಮತ್ತೆ ಮಾನವ ಲೋಕದ ನಿವಾಸಿಗಳ ಆಯಸ್ಸುಗಳ ಬಗ್ಗೆ ಗೊತ್ತಾಯ್ತು. ಈಗ ಈ ಕಲ್ಪ ವ್ಯಾಪ್ತಿಗೆ ಮೀರಿರುವಂತಹ ಮಹಾನ್ ಬುದ್ಧಿವಂತರಿದಾರಲ್ಲ, ಅವರ ಆಯಸ್ಸಿನ ಬಗ್ಗೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಊರ್ಧ್ವಲೋಕ ಯಾವುದು? ಪಿತೃಲೋಕಗಳು. ಮತ್ತು ಅದಕ್ಕಿಂತ ಮೇಲೆ ಇರೋರು ದೇವತೆಗಳು. ಇವರ ಒಂದು ಆಯಸ್ಸುಗಳು ಎಷ್ಟೆಷ್ಟು ಅನ್ನೋದು ಗೊತ್ತಾಯ್ತಲ್ವಾ? ಅವರ ಒಂದು ಕಾಲಮಾನ ಏನು ಅಂದ್ರೆ, ಪಿತೃಗಳ 1 ದಿನ ನಮಗೆ 1 ತಿಂಗಳಾಗುತ್ತೆ, ಮತ್ತೆ ದೇವತೆಗಳ 1 ದಿನ ನಮಗೆ 1 ವರ್ಷ ಆಗುತ್ತೆ. ಆ ಒಂದು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರ ಆಯಸ್ಸು ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತಲ್ವಾ? ಅದನ್ನು ಹೇಳ್ತಾ ಇದ್ದಾನೆ ವಿದುರ. ನನಗಿವಾಗ ಇವರ ಬಗ್ಗೆ ಎಲ್ಲ ಗೊತ್ತಾಯ್ತು, ಆದರೆ ಈ ಕಲ್ಪ ವ್ಯಾಪ್ತಿಗೆ ಮೀರಿರುವಂತಹವರು ಇದಾರಲ್ಲ, ಅಂಥವರ ಆಯಸ್ಸಿನ ಬಗ್ಗೆ ನನಗೆ ತಿಳಿಸಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನ ದಿನದ ಕಡೆಯಲ್ಲಿ ನಡೆಯುವ ಜಗತ್ತಿನ ಭಾಗಶಃ ಪ್ರಳಯವು ಎಲ್ಲ ಗ್ರಹಮಂಡಲ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುವುದಿಲ್ಲ. ಶ್ರೇಷ್ಠ ಜ್ಞಾನಿಗಳಾದ ಸನಕ ಮತ್ತು ಭೃಗು ಮಹರ್ಷಿಗಳ ಲೋಕಗಳು ಕಲ್ಪ ಪ್ರಳಯದ ಪರಿಣಾಮಕ್ಕೆ ಒಳಗಾಗುವುದಿಲ್ಲ. ಎಲ್ಲ ಗ್ರಹಗಳೂ ಬೇರೆ ಬೇರೆ ರೀತಿಯಾಗಿದ್ದು ಪ್ರತಿಯೊಂದು
ಬೇರೆ ಬೇರೆ ಕಾಲಚಕ್ರದಿಂದ ನಿಯಂತ್ರಿತವಾಗಿವೆ ಅಥವಾ ನಿರಂತರ ಕಾಲದ ನಿಯಮಕ್ಕೊಳಪಟ್ಟಿವೆ. ಭೂಗ್ರಹದ ಕಾಲವು ಇತರ ಉನ್ನತ ಗ್ರಹಗಳಿಗೆ ಅನ್ವಯಿಸುವುದಿಲ್ಲ. ಆದ್ದರಿಂದ ಇತರ ಗ್ರಹಗಳ ಜೀವಿಗಳ ಆಯಸ್ಸು ಕುರಿತು ವಿದುರನು ಇಲ್ಲಿ ಕೇಳುತ್ತಿದ್ದಾನೆ. ಇಲ್ಲಿ ನೋಡಿ, ಬ್ರಹ್ಮನ ಒಂದು ದಿನ ಇದೆಯಲ್ವಾ, ದಿನ ಮುಗಿದ ಮೇಲೆ ಸಾಯಂಕಾಲ ಆಗಿ ರಾತ್ರಿ ಆಗುತ್ತಲ್ವಾ, ಆ ಸಮಯದಲ್ಲಿ ಆಗುವಂಥದ್ದು ಅದು ಭಾಗಶಃ ಪ್ರಳಯ, ಒಂದು ಭಾಗದಲ್ಲಿ ಮಾತ್ರ ಆಗುವಂಥದ್ದು. ಈಗ ಒಂದೊಂದು ಗ್ರಹಗಳು ಬೇರೆ ಬೇರೆ ಇದೆಯಲ್ಲ, ಅದರ ಎಲ್ಲ ಗ್ರಹಗಳ ಮೇಲೂ ಕೂಡ ಒಂದೇ ಸರಿ ಇದರ ಪ್ರಭಾವ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಭೂಗ್ರಹದ ಮೇಲೆ ಮಾತ್ರ ಆಗ್ಬೋದು. ಒಂದೊಂದು ಗ್ರಹಕ್ಕೆ ತನ್ನದೇ ಆದಂತಹ ಬೇರೆ ಬೇರೆ ಕಾಲಮಾನ ಇದೆ ಅಲ್ವಾ. ಅದರದ ಒಂದು ಕಾಲದ ಒಂದು ಅವಧಿನೇ ಬೇರೆ ಇದೆ, ನಮ್ಮ ಕಾಲದ ಅವಧಿನೇ ಬೇರೆ ಇದೆ. ಅದಕ್ಕೋಸ್ಕರ ಇಲ್ಲಿ ಪ್ರಳಯ ಆಗಿದೆ ಅಂತಂದಿದ ತಕ್ಷಣ ಬೇರೆ ಕಡೆನೂ ಪ್ರಳಯ ಆಗಿದೆ ಅಂತ ಅಲ್ಲ. ಶ್ರೇಷ್ಠ ಜ್ಞಾನಿಗಳಾಗಿರುವಂತಹ ಸನಕ ಮತ್ತೆ ಭೃಗು ಮಹರ್ಷಿಗಳು ಇಂಥವರ ಲೋಕ ಇದೆಯಲ್ಲ, ಇಲ್ಲಿ ನಮಗಾಗುವಂತಹ ಈ ಕಲ್ಪದ ಒಂದು ಪ್ರಳಯ ಇದೆಯಲ್ಲ, ಅಂದ್ರೆ ಏನು, ಬ್ರಹ್ಮನ ಒಂದು ದಿನ ಮುಗಿದ ಮೇಲೆ ರಾತ್ರಿ ಬಂದಾಗ ಪ್ರಳಯ ಆಗುತ್ತಲ್ಲ, ಅದು ಸನಕ ಮತ್ತೆ ಭೃಗು ಮಹರ್ಷಿಗಳ ಲೋಕಗಳಿಗೆ ಅದು ಎಫೆಕ್ಟ್ ಆಗೋದಿಲ್ಲ. ಎಲ್ಲಾ ಗ್ರಹಗಳು ಬೇರೆ ಬೇರೆ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಬೇರೆ ಬೇರೆ ಕಾಲಚಕ್ರದಿಂದ ನಿಯಂತ್ರಿತವಾಗಿರತ್ತೆ. ಈಗ ಭೂಗ್ರಹ ಅಂತಂದ್ರೆ ಅದಕ್ಕೆ ಒಂದು ಕಾಲಚಕ್ರ ಇರತ್ತೆ, ಅದರ ಅಡಿಯಲ್ಲಿ ಇಲ್ಲೆಲ್ಲ ಕೆಲಸಗಳು ನಡೀತಾ ಇರತ್ತೆ. ಮತ್ತೆ ಅದರ ನಿಯಂತ್ರಣದಲ್ಲಿ ಅದು ನಿರಂತರವಾಗಿ ಕೆಲಸಗಳು ನಡೀತಾ ಇರತ್ತೆ. ಭೂಗ್ರಹದ ಕಾಲ ಇನ್ನು ಬೇರೆ ಗ್ರಹಗಳಿಗೆ ಅದು ಅನ್ವಯಿಸೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ವಿದುರ, ಈಗ ನನಗೆ ಪಿತೃಲೋಕ, ಸ್ವರ್ಗಲೋಕ, ಮನುಷ್ಯ ಲೋಕ ಇವ್ರ ಬಗ್ಗೆ ಅವರ ಆಯಸ್ಸೇನು ಅನ್ನೋದು ಗೊತ್ತಾಯ್ತು. ಬೇರೆ ಗ್ರಹಗಳ ಜೀವಿಗಳ ಆಯಸ್ಸಿನ ಬಗ್ಗೆನೂ ಕೂಡ ನನಗೆ ತಿಳಿಸಿ ಅಂತನ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಕೇಳ್ತಾನೆ, ಹೇ ಆಧ್ಯಾತ್ಮ ಶಕ್ತಿ ಸಂಪನ್ನರೇ, ಅಂದ್ರೆ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ಇದೆ ಮೈತ್ರೇಯ ಮಹರ್ಷಿಗಳಿಗೆ ಅನ್ನೋದು ವಿದುರರಿಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಶಕ್ತಿ ಇರುವಂಥವ್ರು, ನೀವು ನಿರಂತರ ಕಾಲದ ಚಲನೆ, ಅದು ಹೇಗೆಲ್ಲ ಕೆಲಸ ಮಾಡುತ್ತೆ, ಹೇಗೆ ಅದು ತನ್ನ ಒಂದು ಕಾರ್ಯನಿರ್ವಹಣೆ ಮಾಡುತ್ತೆ, ಅದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಆ ಕಾಲ ಅನ್ನೋದು ಭಗವಂತನ ನಿಯಂತ್ರಕ ರೂಪ. ಅಂದ್ರೆ ಏನು, ಅದಕ್ಕೊಂದು ರೂಪ ಇದೆ, ಅದು ಇಲ್ಲಿರುವಂಥದ್ದನ್ನ ನಿಯಂತ್ರಣ ಮಾಡುವಂಥದ್ದು. ಅಂದ್ರೆ ಭಗವಂತನದ್ದೇ ಒಂದು ಸ್ವಾಂಶ ವಿಸ್ತರಣೆಯಾಗಿ ಅದು ತನ್ನ ಶಕ್ತಿಯಾಗಿ ಅದು ಭಗವಂತನ ಕೆಲಸವನ್ನ ಭಗವಂತನ ಪ್ರತಿನಿಧಿಯಾಗಿ ಇಲ್ಲಿ ಮಾಡ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿದೆ ನೋಡಿ. ನಾವಿವಾಗ ಇಷ್ಟೊತ್ತು ತಿಳ್ಕೊಂಡ್ವಿ, ಆದ್ರೂ ಕೂಡ ನಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಿರೋದಿಲ್ಲ. ಯಾಕೆಂದ್ರೆ ಆ ಸಬ್ಜೆಕ್ಟೇ ಅಂಥದ್ದು. ಆದ್ರೆ ಇಲ್ಲಿ ನೀವು ಆಧ್ಯಾತ್ಮಿಕ ಶಕ್ತಿ ಸಂಪನ್ನರಾಗಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅರ್ಥ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ನಿಮಗಿದೆ. ಮತ್ತೆ ನೀವು ಆತ್ಮ ಸಾಕ್ಷಾತ್ಕಾರ ಪಡೆದಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಯೋಗ ದೃಷ್ಟಿಯ ಶಕ್ತಿಯಿಂದ ನೀವು ಎಲ್ಲವನ್ನೂ ಕೂಡ ನೋಡ್ತಾ ಇರ್ತೀರಾ. ಅಂದ್ರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅಂತ ಒಬ್ಬ ವ್ಯಕ್ತಿ ಯೋಗ ದೃಷ್ಟಿಯ ಶಕ್ತಿಯಿಂದ ಎಲ್ಲವನ್ನೂ ನೋಡಬಹುದು. ಏನೇನಾಗ್ತಾ ಇದೆ ಅದು ಇದ್ದಂಗೆ ಹೀಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗಾಗತ್ತೆ. ಆದ್ರೆ ನಮಗಿನ್ನೂ ಆ ಒಂದು ಸ್ಥಿತಿ ಬಂದಿಲ್ಲ, ಅಥವಾ ಆ ಮಟ್ಟದಲ್ಲಿ ನಾವು ಇಲ್ಲದೆ ಇರೋದ್ರಿಂದ ನಮಗಷ್ಟ್ರ ಮಟ್ಟಿಗೆ ಅರ್ಥ ಆಗೋದಿಲ್ಲ. ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಆಗ್ಲಿ, ಅದನ್ನ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೇಳೋ ಅಂತ ಒಂದು ಪ್ರಯತ್ನವನ್ನ ಮಾಡೋಣ. ಒಂದಲ್ಲ ಒಂದು ದಿವಸ ನಾವು ಕೂಡ ಆ ಸ್ಥಿತಿಗೆ ಬರ್ತೀವಿ, ಆಗ ನಮ್ಗದು ಅರ್ಥ ಆಗೇ ಆಗುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯೋಗ ಶಕ್ತಿಯ ಸಿದ್ಧಿಯ ಅತ್ಯುನ್ನತ ಮಟ್ಟವನ್ನು ತಲುಪಿದವರು ಭೂತ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ಪ್ರತಿಯೊಂದನ್ನು ಕಾಣಬಲ್ಲವರಾಗಿರುತ್ತಾರೆ. ಅವರನ್ನು ತ್ರಿಕಾಲಜ್ಞರೆಂದು ಕರೆಯಲಾಗಿದೆ. ಅದೇ ರೀತಿ ಭಗವಂತನ ಭಕ್ತರು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿರುವ ಪ್ರತಿಯೊಂದನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾರು ಯೋಗ ಶಕ್ತಿಯ ಸಿದ್ಧಿಯಲ್ಲಿ ಅತ್ಯುನ್ನತವಾದಂಥ ಮಟ್ಟವನ್ನ ತಲುಪಿರ್ತಾರೋ ಅಂಥವ್ರಿಗೆ ಈಗೇನು ನಡೀತಾ ಇದೆ, ಹಿಂದೆ ಏನಾಯಿತು, ಮುಂದೆ ಏನಾಗುತ್ತೆ ಎಲ್ಲವೂ ಕೂಡ ಕಾಣಿಸುತ್ತೆ. ಅವರನ್ನ ತ್ರಿಕಾಲಜ್ಞರು ಅಂತ ಕರೀತಾರೆ. ಈಗ ನೋಡಿ ಕೈವಾರ್ತಾತ ಅಂತ ಹೇಳ್ತಾರೆ, ಇನ್ನು ಬೇಕಾದಷ್ಟು ಜನ ಇದ್ದಾರೆ, ಅವರೆಲ್ಲ ಹಿಂದೆನೆ ಬರ್ದಿಟ್ಬಿಟ್ಟಿದ್ದಾರೆ ಮುಂದೆ ಏನಾಗುತ್ತೆ ಅಂತನ್ಬಿಟ್ಟು. ಯಾಕೆ ಅಂದ್ರೆ ಅವ್ರಿಗೆಲ್ಲ ಕಾಣಿಸ್ತಾ ಇತ್ತು.
ಮುಂದೆ ಹೋಗ್ತಾ ಹೋಗ್ತಾ ಕಲಿಗಾಲದಲ್ಲಿ ಏನೇನೆಲ್ಲ ಆಗಬಹುದು ಅಂತಂದ್ಬಿಟ್ಟು. ಅದೇ ರೀತಿ ಭಕ್ತರು, ಈಗ ಭಕ್ತರು ಯೋಗ ಸಿದ್ಧಿಯನ್ನ ಪಡೆದಿರುವಂಥವ್ರಲ್ಲ, ಅವರು ಭಗವಂತನನ್ನ ಆರಾಧನೆ ಮಾಡುವಂಥವ್ರಲ್ವಾ. ಅವ್ರು ಏನ್ ಮಾಡ್ತಾರೆ, ಅಪೌರುಷೇಯ ಧರ್ಮಗ್ರಂಥಗಳಲ್ಲಿರುವಂಥದ್ದು ಎಲ್ಲವನ್ನೂ ಕೂಡ ಅವರು ಅರ್ಥ ಮಾಡಿಕೊಳ್ಳಬಲ್ಲರು, ಮತ್ತೆ ಅವರು ನೋಡಬಲ್ಲರು. ಈಗ ನಾವಿನ್ನೂ ಆ ಭಕ್ತಿ ಮಾರ್ಗದಲ್ಲಿ ಭಕ್ತರಾಗುವಂಥ ಒಂದು ಪ್ರಾಸೆಸ್ಸಲ್ಲಿ ಇದ್ದೀವಿ. ನಾವಿನ್ನೂ ಮೊದಲನೇ ಹೆಜ್ಜೆ ಇಡ್ತಾ ಇರುವಂಥವ್ರು. ಸೊ ನಮಗೂ ಕೂಡ ಈಗ ಭಾಗವತವನ್ನ ಓದ್ತಾ ಇದ್ರು ಕೂಡ ಅದರಲ್ಲಿರುವಂಥ ವಿಷಯಗಳು ಕೆಲವು ಅರ್ಥ ಆದರೆ ಕೆಲವು ಅರ್ಥ ಆಗೋದಿಲ್ಲ, ಕೆಲವು ಅರ್ಧಂಬರ್ಧ ಅರ್ಥ ಆಗಿರುತ್ತೆ, ಕೆಲವು ಏನಪ್ಪ ಇಷ್ಟು ಕಷ್ಟವಾಗಿದೆ, ಇದು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತೆಲ್ಲ ನಮ್ಗೆ ಅನ್ನಿಸ್ತಾ ಇರುತ್ತಲ್ವಾ. ಯಾಕೆ ಅಂತಂದರೆ ನಾವು ಇನ್ನೂ ಆ ಮಟ್ಟಕ್ಕೆ ತಲುಪಿಲ್ಲ, ಆ ಮಟ್ಟಕ್ಕೆ ತಲುಪೋ ಪ್ರಯತ್ನದಲ್ಲಿ ಇರುವಂಥವ್ರು. ಸೊ ನಾವು ಓದ್ತಾ ಇರಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಆಗ ನಮ್ಮ ಬುದ್ಧಿಮಟ್ಟ ಒಂದು ಸ್ವಲ್ಪನೇ ಬೆಳೀತಾ ಬೆಳೀತಾ ಒಂದಲ್ಲ ಒಂದು ದಿವಸ ನಮ್ಗೆ ಅರ್ಥ ಆಗೇ ಆಗುತ್ತೆ. ಈಗ ನೋಡಿ, ಭಕ್ತರು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿರೋದನ್ನ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ಅವರು ನೋಡಬಲ್ಲರು. ಶ್ರೀಕೃಷ್ಣನ ಭಕ್ತರು ಶ್ರೀಕೃಷ್ಣನ ವಿಜ್ಞಾನವನ್ನು ಮತ್ತು ಭೌತಿಕ ಹಾಗೂ ಆಧ್ಯಾತ್ಮಿಕ ಸೃಷ್ಟಿಯ ಸಂದರ್ಭವನ್ನು ಯಾವುದೇ ಯೋಗ ಸಿದ್ಧಿಗಾಗಿ ಅಥವಾ ಯೋಗ ಶಕ್ತಿಯ ಪರಿಪೂರ್ಣತೆಗಾಗಿ ಪ್ರಯತ್ನಿಸಬೇಕಾಗಿಲ್ಲ. ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಭಗವಂತನ ಅನುಗ್ರಹದಿಂದ ಅವರು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಪಡೆದಿರುತ್ತಾರೆ. ಈಗ ಇಲ್ಲಿ ಭಕ್ತರು ಭಗವಂತನನ್ನ ಮತ್ತೆ ಭಗವಂತನ ವಿಚಾರ, ಅವನ ಬಗ್ಗೆ ತಿಳ್ಕೊಳ್ಳೋದಾಗಿರಬಹುದು, ಅದನ್ನ ಯಾವುದಾದ್ರೂ ಒಂದು ಯೋಗ ಸಿದ್ಧಿಗೋ ಅಥವಾ ಇನ್ನೇನೋ ಶಕ್ತಿ ನನಗೆ ಬೇಕು ಅನ್ನೋದಕ್ಕೋಸ್ಕರ ಅವರು ಅದನ್ನೆಲ್ಲ ಮಾಡೋದಿಲ್ಲ. ಈಗ ನಾವು ಭಾಗವತವನ್ನ ಯಾಕೆ ಓದ್ತಾ ಇದ್ದೀವಿ, ನಮಗೆ ಮನೆ ಕೊಡ್ಲಿ ಭಗವಂತ, ನಮಗೆ ಮಕ್ಕಳು ಕೊಡ್ಲಿ, ಅಥವಾ ನನಗೆ ಕೆಲಸ ಕೊಡ್ಲಿ, ನನಗೆ ಆಸ್ತಿ ಕೊಡ್ಲಿ ಅನ್ನೋದಕ್ಕೂ ನಾವು ಕೇಳ್ತಾ ಇದೀವ ಶ್ರೀಮದ್ ಭಾಗವತವನ್ನ? ಇಲ್ಲ ತಾನೇ. ನಾವು ಏನಕ್ಕೆ ಕೇಳ್ತಾ ಇದ್ವಿ, ಭಗವಂತನ ವಿಚಾರ ಕೇಳೋದಕ್ಕೆ ನಮ್ಗಿಷ್ಟ, ಅವನ ಬಗ್ಗೆನೇ ಕೇಳ್ತಾ ಇರಬೇಕು, ಅವನ ಬಗ್ಗೆ ತಿಳ್ಕೋಬೇಕು ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ನಮಗಿದೆ. ಅವನಲ್ಲಿ ಪ್ರೀತಿ ಇರೋದ್ರಿಂದ ನಾವು ಇದನ್ನ ಕೇಳಬೇಕು ಅಂತ ಕೇಳ್ತಾ ಇದ್ದೀವಿ ಹೊರತು ಯಾವುದೇ ಮನಸ್ಸಲ್ಲಿ ಆಸೆಗಳನ್ನ ಅಥವಾ ಇನ್ನೇನೋ ಈ ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಭಾಗವತವನ್ನ ಕೇಳ್ತಾ ಇದ್ದೀವ? ಇಲ್ಲ. ಯಾಕೆ ಅಂತಂದ್ರೆ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ, ಅವನನ್ನ ನಾವು ಇಷ್ಟಪಡ್ತಾ ಇರೋದ್ರಿಂದ ಅದನ್ನ ಕೇಳ್ತಾ ಇದ್ದೀವಿ. ಆಗ ನಮಗೆ ಕೇಳ್ತಾ ಕೇಳ್ತಾ ಏನಾಗುತ್ತೆ, ಹೃದಯದಲ್ಲಿರುವ ಭಗವಂತ ನಮ್ಮ ಮನಸ್ಸಿನ ಭಾವನೆಯನ್ನ ನೋಡಿ ನಾನು ಎಷ್ಟರ ಮಟ್ಟಿಗೆ ಅವನನ್ನು ಪ್ರೀತಿಸ್ತೀನಿ, ಎಷ್ಟರ ಮಟ್ಟಿಗೆ ನಾನು ಆ ವಿಷಯದಲ್ಲಿ ಆಸಕ್ತನಾಗಿದ್ದೀನಿ, ಅದನ್ನ ನೋಡಿ ನಮಗೆ ಅದು ಅರ್ಥ ಆಗೋ ರೀತಿ ಮಾಡ್ತಾನೆ. ಈ ಭಾಗವತದಲ್ಲಿ ಏನೇನಿದೆಯೋ ಈಗ ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸರಿ ನಾವು ಕಂಪ್ಲೀಟಾಗಿ ಓದ್ಕೊಂಡು ಬರೋಷ್ಟರಲ್ಲಿ ನಮಗೆಲ್ಲವೂ ಅರ್ಥ ಆಗೋ ಹಾಗೆ ಮಾಡ್ತಾನೆ. ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸರಿ ನಮ್ಮನ್ನು ಓದಿಸ್ತಾನೆ, ಮತ್ತೆ ಇನ್ನೊಂದು ಸರಿ ಕೇಳು ಅಂತ ಕೇಳಿಸ್ತಾನೆ. ಕೇಳ್ತಾ 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 ನಮಗೆ ಆ ಜ್ಞಾನೋದಯ ಅನ್ನೋದು ಆಗೇ ಆಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.